ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶಶಿಕಲಾ ಉಮಾಕಾಂತ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ನಮ್ಮ ಅಮ್ಮನ ಮನೆಯಲ್ಲೇ ಇದ್ದೆ. ಸೊ ಹಾಗಾಗಿ ಬೆಳಿಗ್ಗೆ ಟಿಫನ್ಗೆ ಅಂತ ಎಗ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಇದ್ರ ರೆಸಿಪೀಸ್ ಎಲ್ಲ ನಾನು ನಮ್ಮ ಮನೆಗೆ ಹೋದಾಗ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಮಾಡ್ತಾ ಇದ್ದೆ, ಟಿಫನ್ ಮಾಡ್ತಾ ಇದ್ದೆ. ಸಾರಾ ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾಳೆ ಅವಳು. ಸೊ ಹಾಗೆ ಅಡುಗೆ ಮನೇಲಿ ಇದ್ನಲ್ಲ, ಸೊ ಅಲ್ಲಿಗೆ ಬಂದಿದ್ಲು. ಹಾಗೆ ಎತ್ಕೊಂಡು ಅವಳು ಸ್ವಲ್ಪ ಎಲ್ಲ ಮುದ್ದು ಮಾಡಿಕೊಂಡು ಇವಳಿಗೆ ಏನು ಫುಡ್ ಕೊಡ್ತೀರಂತೆಲ್ಲ ಕೇಳ್ತಿದ್ರಿ. ಒಂದು ದಿನ ಡೀಟೇಲಾಗಿ ಲಾಗ್ ಮಾಡ್ತೀನಿ ನಾನು, ನಮ್ಮ ಸಾರಾ ಮತ್ತು ಚಾರು ಇಬ್ರಿಗೆ ಏನೇನು ಫುಡ್ ಕೊಡ್ತೀವಿ ಅದೆಲ್ಲ. ಬೆಳಗ್ಗೆಯಿಂದ ಏನು ಲಾಗೇ ಮಾಡಿಲ್ಲ ನಾನು, ಫುಲ್ ಬ್ಯುಸಿಯಾಗಿದೆ. ಸೊ ನನ್ನ ಬೆಸ್ಟಿಯವರು ಮನೆಗೆ ಬಂದಿದ್ದಾರೆ. ಆ್ಯಕ್ಚುಲಿ ಏನಂದರೆ ಇವತ್ತು ಇಬ್ಬರು ಸ್ಯಾರಿ ಹಾಕ್ಕೊಂಡು ಹೊರಗಡೆ ಹೋಗಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ನಾನು ಈ ಸ್ಯಾರಿ ಸೆಲೆಕ್ಟ್ ಮಾಡಿಕೊಂಡೆ. ಅವಳು ಆಲ್ರೆಡಿ ವೇರ್ ಮಾಡಿದ್ದಾಳೆ. ಈ ಸ್ಯಾರಿ ತುಂಬ ಚೆನ್ನಾಗಿದೆ, ಅದಕ್ಕೆ ಒಂದು ಪ್ರಾಪರ್ ಶೂಟ್ ಮಾಡೋಣ ಅಂತ ಇದಕ್ಕೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ರೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಜುವೆಲ್ಸ್ ಏನು ತಂದಿಲ್ಲ, ಮತ್ತು ಏನು ತಂದಿಲ್ಲ. ನಾನು ಮೇಕಪ್ ಕಿಟ್ ತಂದಿಲ್ಲ, ಒಂದು ಲಿಫ್ಟಿಗೆ ತಂದಿಲ್ಲ, ಏನು ತಂದಿಲ್ಲ. ಅದಕ್ಕೆ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಅದು ಸ್ಯಾರಿ ವೇರ್ ಮಾಡಿದೆ, ಸಖತ್ತಾಗಿ ಕಾಣಿಸ್ತಿತ್ತು. ಅದಕ್ಕೆ ಬಿಚ್ಚಿಟ್ಟಿದ್ದೀನಿ, ಇನ್ನೊಂದ್ಸಲ ಯಾವಾಗಾದರೂ ಮಾಡೋಣ ಅಂತ. ಸೊ ಮೇಕಪ್ ಐಟಮ್ಸ್ ಎಲ್ಲ ಏನು ತೊಗೊಂಡು ಬಂದಿರಲಿಲ್ಲ. ಸೊ ಅದಕ್ಕೆ ಪ್ರೀತಿನೇ ತಂದುಕೊಟ್ಲು. ಗಿಫ್ಟಿಗೆ ಏನು ತಂದಿರಲಿಲ್ಲ ಗೈಸ್. ಅದಕ್ಕೆ ನೋಡಿ ಪ್ರೀತಿನೇ ತೊಗೊಂಡು ಬಂದ್ಲು, ವಿಡಿಯೋಗೋಸ್ಕರ ತಂದಿದ್ದಾಳೆ. ಏನಿದು ಲಿಪ್ಸ್ಟಿಕ್ ಮತ್ತು ಐಲೈನರ್ ತಂದಿದ್ದಾಳೆ ಅಷ್ಟೇ. ಜುವೆಲ್ಸು ಕೂಡ ಏನೂ ಇಲ್ಲ. ಸೊ ನಾನು ಅವತ್ತು ಸ್ಯಾರಿ ಹಾಕೊಂಡು ಬಂದಲ್ಲ ನಿನ್ನೆ, ಸೊ ಅವಾಗ ಏನು ಹಾಕೊಂಡು ಬಂದಿದೆ ಅದೇ ಇದೆ. ಹೆಂಗೋ ಅದನ್ನೇ ವೇರ್ ಮಾಡ್ಕೊಳ್ಳೋಣ, ಸಿಂಪಲಾಗಿ ಮಾಡೋಣ ಶೂಟ್ ಅಂದ್ಕೊಂಡಿದ್ದೀವಿ. ಸುಮ್ಮನೆ ಯಾವುದಾದ್ರೂ ಒಂದು ರೀಲ್ಸ್ ಮಾಡ್ತೀವಿ ಅಷ್ಟೇ. ಸೊ ಇದರಲ್ಲಿ ನೀಟಾಗಿ ಪ್ರಾಪರ್ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಗೈಸ್. ಬೆಳಗ್ಗೆಯಿಂದ ಎಗ್ ಬಿರಿಯಾನಿ ಮಾಡಿದೆ ಮಾರ್ನಿಂಗು, ತೋರ್ಸೋಕ್ಕಾಗಲಿಲ್ಲ. ಮತ್ತು ಇವಾಗ ಚಿಕನ್ ಸಾಂಬಾರು ಮಾಡಿದೆ, ಅದನ್ನು ತೋರಿಸಿಲ್ಲ. ಫುಲ್ ನಿದ್ದೆ ಮಾಡ್ತಾ ಇದ್ದೆ, ನಾನೆಲ್ಲ ಫುಲ್ ಟಯರ್ಡ್ ಆಗಿತ್ತಲ್ಲ ನನಗೆ, ಅದಕ್ಕೆ ಇವತ್ತೆಲ್ಲ ರೆಸ್ಟ್ ಮಾಡ್ತಾ ಇದ್ದೆ. ಸೊ ಬನ್ನಿ, ಫೈನಲಿ ಸ್ಯಾರಿ ಹಾಕ್ಕೊಂಡು ಬಂದ್ವಿ ಮೇಲ್ಗಡೆ. ಆ್ಯಂಡ್ ಸಿಂಪಲಾಗಿ ಮೇಕಪ್ ಮಾಡಿಕೊಂಡೆ. ಸೊ ಮಾಡಿಕೊಂಡು ಬಂದಿದ್ದೀವಿ ನಮ್ಮ ಟೆರೆಸ್. ಆ್ಯಕ್ಚುಲಿ ಹೊರಗಡೆ ಹೋಗೋಣ ಸ್ವಲ್ಪ ತೋಟದ ಹತ್ರ ಅಂತ ಅಂದ್ಕೊಂಡ್ವಿ, ಬಟ್ ನಮ್ಮಪ್ಪ ಹೊಂಟೋಯ್ತು, ಕರ್ಕೊಂಡು ಹೋಗಲಿಲ್ಲ. ಸೊ ಹಾಗಾಗಿ ನಮ್ಮ ಟೆರೆಸ್ ಮೇಲೆ ಬಂದಿದ್ದೀವಿ. ಇಲ್ಲೆಲ್ಲ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಈ ಕಡೆ ಸೈಡ್ ಸ್ವಲ್ಪ ಚೆನ್ನಾಗಿದೆ, ಈ ಸೈಡ್ ಮಾಡ್ಬೋದು ಅಂತ ಇಲ್ಲಿಗೆ ಬಂದ್ವಿ. ಸೊ ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡು ಆ್ಯಂಡ್ ಸಿಂಪಲಾಗಿ ಮೇಕಪ್ ಮಾಡಿಕೊಂಡೆ. ಮೇಕಪ್ ಏನಿಲ್ಲ ಆ್ಯಕ್ಚುಲಿ, ಸ್ವಲ್ಪ ಪೌಡರ್ ಹಾಕ್ಕೊಂಡೆ ಅಷ್ಟೇ. ನನಗೆ ಕ್ರೀಮ್ ಯಾವುದು ನನಗೆ ಹಾಕೋದಕ್ಕಾಗಲ್ಲ, ನನಗೆ ಬೇಗ ರಿಯಾಕ್ಟ್ ಆಗಿಬಿಡುತ್ತೆ. ನಾನು ಯಾವುದ್ಯಾವುದೋ ಕ್ರೀಮ್ ಆ ಥರ ಹಾಕಲ್ಲ. ಸೊ ಹಂಗಾಗಿ ನಾನು ರೆಗ್ಯುಲರಾಗಿ ಹಾಕಬೇಕು. ಸೊ ನಾನೇನು ತಂದಿರಲಿಲ್ಲ ಆ್ಯಕ್ಚುಲಿ, ನಾನು ಇಲ್ಲೇ ಉಳ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ವಲ್ಲ. ಸೊ ಏನೂ ತಂದಿರಲಿಲ್ಲ. ಸೊ ಹಿಂಗೇನು ಮಾಡೋಕ್ಕಾಗಲ್ಲ, ಅದಕ್ಕೆ ಸ್ವಲ್ಪ ವೈಟ್ ಒಂದು ಪೌಡರ್ ಹಾಕ್ಕೊಂಡೆ. ಸೊ ಕೆಳಗಡೆ ನಮ್ಮ ಸಾರನ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಸೊ ನನ್ನ ಬೆಸ್ಟ್ ನೋಡಿ, ನನ್ನ ಫ್ರೆಂಡ್ ಅವಳು ಸ್ಯಾರಿ ಹಾಕ್ಕೊಂಡಿದ್ದಾಳೆ, ನಾನು ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡು ಮೇಕ್ ಬಂದಿದ್ದೀವಿ. ವೀಡಿಯೋ ಮಾಡೋಣ ಅಂತ ಬಂದಿದ್ದೀವಿ, ಬಟ್ ವೀಡಿಯೋ ಮಾಡ್ಕೊಡೋರೇ ಇಲ್ಲ. ಯೋಚನೆ ಮಾಡ್ತಾ ಇದ್ದೀವಿ ಯಾರು ಕರ್ಕೊಳ್ಳೋದು ಅಂತ. ಗೈಸ್ ಇರಿ, ನಾನು ಸ್ಯಾರಿ ತೋರ್ಸಮ್ಮ, ಹಂಗೆ ಇಟ್ಕೊ. ಇನ್ನೊಂದು ಸ್ವಲ್ಪ ಕೆಳಗಡೆ ಒಂಚೂರು ಮೇಲೆ ಇಟ್ಕೊ. ಎಸ್, ಈ ಥರ ಇದೆ ನಮ್ಮದು ಸ್ಯಾರಿ. ನಾನು ಇಷ್ಟೊಂದು ಸಿಂಪಲ್ ಸ್ಯಾರಿ ಹಾಕ್ಕೊಂಡಿರೋದು ಇದೆ ಫಸ್ಟು. ನೋಡಿ ಸಿಂಪಲ್ ಸ್ಯಾರಿ ಆ್ಯಕ್ಚುಲಿ ನಂಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಇವಳೇ ಹೇಳಿದ್ದು. ಸಿಂಪಲ್ ಸ್ಯಾರಿಗಳೆಲ್ಲ ಹಾಕೋ ಸಖತ್ತಾಗಿ ಕಾಣಿಸುತ್ತೆ ಅಂತ ಹೇಳಿದ್ಲು. ನಮ್ಮ ಅಮ್ಮನ ಸ್ಯಾರಿ ಸೊ ಸ್ಟಿಚ್ ಹಾಕಿಕೊಟ್ರು. ಓಕೆ, ಸರಿ ಹೋಯಿತು. ಬನ್ನಿ ಇವಾಗ ವೀಡಿಯೋ ಮಾಡೋಣ. ಆ್ಯಕ್ಚುಲಿ ಗೈಸ್ ಬೇಜಾರು ಮಾಡ್ಕೋಬೇಡಿ, ಡೈಲಿ ಲಾಗ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡು ಏನೇನೋ ಕಂಟೆಂಟ್ ಇಲ್ಲದೇದು ಸುಮ್ಮನೆ ಎಲ್ಲ ಲಾಗ್ ಮಾಡ್ತಿದ್ದೆ ಅಂತ. ನಾವು ಹೊರಗಡೆ ಬಂದಾಗ ಅಫ್ಕೋರ್ಸ್ ನನಗೆ ಕಂಟೆಂಟ್ ಸಿಗೋಲ್ಲ. ಸೊ ಹಾಗಾಗಿ ಕ್ಯಾಸುವಲ್ ಲಾಗ್ಸೇ ಮಾಡಬೇಕಾಗುತ್ತೆ. ಬಟ್ ನಾನು ಮನೇಲಿದ್ದಾಗ ಡೆಫಿನೆಟಾಗಿ ಟ್ರೈ ಮಾಡ್ತೀನಿ. ನಾನು ಒಳ್ಳೊಳ್ಳೆ ಕಂಟೆಂಟ್ ಲಾಗೇ ಮಾಡೋದಕ್ಕೆ ಅಫ್ಕೋರ್ಸ್ ಮಾಡ್ತೀನಿ. ಬಟ್ ಹೊರಗಡೆ ಬಂದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊರಗಡೆ ಬಂದಾಗ ನಾನು ಕಂಟೆಂಟ್ ನನಗೆ ಸಿಗೋಲ್ಲ, ಏನು ಮಾಡೋದು ಅಂತ. ಇನ್ನು ನಮ್ಮ ಅಮ್ಮನ ಮನೆಗೆ ಬಂದರೆ ಮುಗಿತೆ, ಏನಿಲ್ಲ, ಸುಮ್ಮನೆ ಮಲಗಿರ್ತೀನಿ ನಾನು. ನೆನ್ನೆ ಎಲ್ಲ ಟಯರ್ಡ್ ಆಗಿತ್ತಲ್ಲ, ಇವತ್ತೇನು ಮಾಡೋ ಮೂಡಿಲ್ಲ. ಬಟ್ ನೆನ್ನೆ ತಾನೇ ಅಂದ್ಕೊಂಡಿದ್ದೀನಿ ಡೈಲಿ ಲಾಗ್ ಮಾಡಬೇಕು ಅಂತ. ಇವತ್ತು ಆಲ್ರೆಡಿ ನೆಕ್ಸ್ಟ್ ಡೇನೇ ಮಿಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಅಷ್ಟೊಂದು ಟಯರ್ಡ್ ಆಗಿದ್ರು ಕೂಡ ಎದ್ದು ಮಾಡ್ತಾಯಿದ್ದೀನಿ. ಹೀಗೆ ಮಾಡ್ತಾ ಇರ್ತೀನಿ. ಬಟ್ ಅದೇ ಗೈಸ್ ಬೇಜಾರು ಮಾಡ್ಕೋಬೇಡಿ, ಏನು ಕಂಟೆಂಟ್ ಇಲ್ಲ ಅಂದ್ಕೊಂಡು ಭಯಕ್ಕೆ ಹೋಗಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ, ಓಕೆನಾ. ನಮ್ಮ ಮನೆಗೆ ಹೋದಾಗ ನಾನು ಡೆಫಿನೆಟಾಗಿ ಒಳ್ಳೊಳ್ಳೆ ಕಂಟೆಂಟ್ ಲಾಗ್ಸೇ ಮಾಡ್ತೀನಿ. ಓಕೆ ಬನ್ನಿ, ಈಗ ಯಾರನ್ನಾದ್ರೂ ಕರ್ಕೊಂಡು ಬರಬೇಕು ವೀಡಿಯೋ ಮಾಡೋಕ್ಕೆ.
ಪ್ರೀತಿ ಬಿತ್ಕೊಬಿಡೋದು ಬಾ ಓನಮ್ಮ ಎಸ್ ಗೈಸ್, ನನ್ನ ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಸೊ ಟೈಮ್ ಬಂದು 7:30 ಆಗಿದೆ. ಇವಾಗ ಏನಿಲ್ಲ, ಚಿಕನ್ ಸಾಂಬಾರು ಮಾಡಿದ್ದೀನಿ ನಾನೇ. ಸೊ ತಿನ್ಕೊಂಡು ಮಲ್ಕೋಬೇಕಷ್ಟೆ. ಆ್ಯಂಡ್ ನಾಳೆ ನನ್ನ ಹಸ್ಬೆಂಡ್ ಬರ್ತಾರೆ ನಾನು ಕರ್ಕೊಂಡು ಹೋಗೋದಕ್ಕೆ. ನಾಳೆ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ನೋಡೋಣ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಎಸ್, ಇವತ್ತಿನ ವಿಡಿಯೋದಲ್ಲಿ ಏನು ಕಂಟೆಂಟ್ ಇಲ್ಲ ಅಂತ ಗೊತ್ತು. ಸೊ ಅದಕ್ಕೆ ಒಂದು ಟಿಪ್ ಹೇಳೋಣ ಅಂದ್ಕೊಂಡು ಬಂದಿದ್ದೀನಿ. ಏನಂದರೆ ನನಗೆ ತುಂಬ DM ಬಂದಿದ್ದಂದರೆ ಮಾಯ್ಶ್ಚರೈಸರ್ ಬಗ್ಗೆ ಹೇಳಿ ಅಂತ. ಸೊ ಒನ್ ಆಫ್ ಮೈ ಬೆಸ್ಟ್ ಆ್ಯಂಡ್ ಒನ್ ಆಫ್ ಮೈ ಫೇವರೆಟ್ ಆ್ಯಂಡ್ ಬೆಸ್ಟ್ ಮಾಯ್ಶ್ಚರೈಸರ್ ನಾನು ನಿಮ್ಗೆ ಹೇಳ್ತೀನಿ. ಸೊ ಎಸ್, ಇಮೋಲಿನ್ ಮಾಯ್ಶ್ಚರೈಸರ್ ಅಂತ ಒನ್ ಆಫ್ ಮೈ ಫೇವ್ರೇಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನ ಬ್ರೈಡ್ಸ್ಗೂ ಕೂಡ ಯೂಸ್ ಮಾಡ್ತಾರೆ ಆ್ಯಂಡ್ ನಿಮ್ಮ ಪರ್ಸ್ನಲ್ಗೂ ಕೂಡ ಯೂಸ್ ಮಾಡಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದನ್ನ ಆಯಿಲಿ ಸ್ಕಿನ್ ಅವರು ಅವಾಯ್ಡ್ ಮಾಡಿ, ಡ್ರೈ ಸ್ಕಿನ್ ಮತ್ತು ವೆರಿ ಡ್ರೈ ಸ್ಕಿನ್ ಅವ್ರ ಮಾತ್ರ ಯೂಸ್ ಮಾಡಿ. ರಿಸಲ್ಟ್ ಚೆನ್ನಾಗಿರುತ್ತೆ. ಆ್ಯಂಡ್ ನಿಮ್ಮ ಮೇಕಪ್ ಏನಾದರೂ ಕೇಕಿ ಥರ ಬರೋದು ಅಥವಾ ಫುಲ್ ಡ್ರೈ ಆಗೋದು ಆ ಥರ ಎಲ್ಲ ನಿಮಗೆ ಪ್ರಾಬ್ಲಮ್ಸ್ ಇದ್ದರೆ, ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ನೀವು ರೆಡಿ ಆಗಬೇಕಾದ್ರೂ, ಮನೇಲಿ ಮೇಕಪ್ ಮಾಡ್ಕೋಬೇಕಾದ್ರೂ ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಇಮೋಲಿನ್ ಮಾಯ್ಶ್ಚರೈಸರ್ ಟ್ರೈ ಮಾಡಿ. ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅದೇ ಆಯಿಲಿ ಸ್ಕಿನ್ ಅವರು ಆದಷ್ಟು ಅವಾಯ್ಡ್ ಮಾಡಿ. ಆಯಿಲಿ ಸ್ಕಿನ್ ಅವ್ರಿಗಿದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಮಾಯ್ಶ್ಚರೈಸರ್ ಹೇಳ್ತೀನಿ. ಇದು ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಬೇಕಾದರೆ ಯೂಸ್ ಮಾಡ್ಬೋದು. ನಾರ್ಮಲ್ ಸ್ಕಿನ್ ಟೈಪ್ ಅವರೆಲ್ಲ ಯೂಸ್ ಮಾಡ್ಬೋದು. ಬಟ್ ಆಯಿಲಿ ಸ್ಕಿನ್ ಅವ್ರು ಮಾತ್ರ ಅವಾಯ್ಡ್ ಮಾಡಿ. ಡ್ರೈ ಸ್ಕಿನ್ಗೆ ಬೆಸ್ಟ್ ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ನೆಕ್ಸ್ಟು ಸನ್ಸ್ಕ್ರೀನ್ ಬಗ್ಗೆ ಹೇಳ್ತಾ ಇದ್ದೀರಾ ತುಂಬ ಜನ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬೆಸ್ಟ್ ಸನ್ಸ್ಕ್ರೀನ್ ಬಗ್ಗೆ ತಿಳಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಡೈಲಿ ಯಾವುದಾದ್ರೂ ಒಂದು ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ಕಂಟೆಂಟ್ ಇಲ್ಲ ಅಂದರೆ ನನ್ನ ಮೇಕಪ್ಗೆ ತುಂಬ ಕಾಮೆಂಟ್ಸ್ ಬಂದಿದೆ, ತುಂಬ DMs ಬಂದಿದೆ. ತುಂಬ ಮಾಯ್ಶ್ಚರೈಸರ್ ಆಗಿರಲಿ, ಫೌಂಡೇಶನ್ ಆಗಲಿ, ಪ್ರತಿಯೊಂದು ಕೇಳಿದ್ದೀರಾ. ಅದ್ರದ್ದು ನನಗೆ ಗೊತ್ತಾಗ್ತಾಯಿಲ್ಲ, ಯಾವುದ್ರ ಬಗ್ಗೆ ಹೇಳಿ ಅಂತ ಗೊತ್ತಾಗ್ತಿಲ್ಲ, ಅಷ್ಟೊಂದು ಬಂದುಬಿಟ್ಟಿದೆ. ಸೊ ಅದಕ್ಕೆ ಒಂದೊಂದಾಗಿ ನಾನು ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಹೇಳ್ಕೊಡ್ತಾ ಹೋಗ್ತಾ ಇರ್ತೀನಿ. ಸೊ ಎಸ್, ಈ ವಿಡಿಯೋಲಿಗೆ ಎಂಡ್ ಮಾಡೋಣ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.